ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರಸಗೊಬ್ಬರ ಮಾರಾಟದಲ್ಲಿ 2,000 ಕೋಟಿ ಲೂಟಿ ಆರೋಪ. ಜೂನ್ 18ರಿಂದ ಗೊಬ್ಬರದ ಅಂಗಡಿಗಳ ಎದುರು ಕೆಆರ್ಎಸ್ ಪಕ್ಷದ ಹೋರಾಟ. ರಾಜ್ಯದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಶಾಮೀಲಾತಿಯಿಂದ ರೈತರಿಂದ ರಸಗೊಬ್ಬರ ಮತ್ತು ಕೃಷಿ ಪರಿಕರಗಳಿಗೆ ಎಂಆರ್ಪಿಗಿಂತ ಹೆಚ್ಚಿನ ದರ ವಸೂಲಿ ಮಾಡಿ 2,000 ಕೋಟಿಗೂ ಅಧಿಕ ಪ್ರಮಾಣದ ಲೂಟಿ ನಡೆದಿದೆ ಎಂದು ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರಾದ ರಘು ಜಾಣಗೆರೆ ಆರೋಪಿಸಿದ್ದಾರೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಂಗಾರು ಮಳೆಯ ಕೊರತೆಯ ನಡುವೆಯೂ ರೈತರು ಬಿತ್ತನೆ ಆರಂಭಿಸಿದ್ದು, ರಸಗೊಬ್ಬರ ಖರೀದಿಸಲು ಅಂಗಡಿಗೆ ಹೋದಾಗ ಎಂಆರ್ಪಿಗಿಂತ 25ರಿಂದ 50% ಹೆಚ್ಚುವರಿ ದರ ಪಾವತಿಸಿದಂತಾಗಿದೆ ಎಂದು ದೂರಿದ್ದಾರೆ. ಸರ್ಕಾರ ನಿಗದಿಪಡಿಸಿರುವ ಯೂರಿಯಾ ಗೊಬ್ಬರದ 45 ಕೆಜಿ ಚೀಲದ ಬೆಲೆ 266.50 ಇದ್ದರೂ ಅಂಗಡಿಗಳು 320ರಿಂದ 600ರವರೆಗೆ ಮಾರಾಟವಾಗುತ್ತಿದೆ. ಅದೇ ರೀತಿ ಡಿಎಪಿ ಗೊಬ್ಬರದ 50 ಕೆಜಿ ಚೀಲಕ್ಕೆ ನಿಗದಿತ ಬೆಲೆ 1,350 ರೂಪಾಯಿ ಇದ್ದರೂ 1,450ರಿಂದ 2,100ರವರೆಗೆ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ಗೊಬ್ಬರ ಖರೀದಿಸಲು ರೈತರಿಗೆ ಇತರೆ ಕೃಷಿ ಉತ್ಪನ್ನಗಳನ್ನು ಕಡ್ಡಾಯವಾಗಿ ಖರೀದಿಸುವಂತೆ ಒತ್ತಡ ಹೇರಲಾಗುತ್ತಿದೆ. ನಿರಾಕರಿಸಿದರೆ ಗೊಬ್ಬರ ನೀಡದೆ ಬೆದರಿಕೆ ಹಾಕಲಾಗುತ್ತಿದೆ ಎಂದರು. ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಬಳಿಕ ಕೃಷಿ ಇಲಾಖೆ ಆಯುಕ್ತರು ಜಿಲ್ಲೆಗಳ ಜಂಟಿ ನಿರ್ದೇಶಕರಿಗೆ ಎಚ್ಚರಿಕೆ ವಹಿಸುವಂತೆ ಸೂಚನೆ ನೀಡಿದ್ದರೂ ವಿಚಕ್ಷಣಾ ದಳ ಸಮರ್ಪಕ ಕಾರ್ಯ ಕೈಗೊಂಡಿಲ್ಲ ಎಂದು ಟೀಕಿಸಿದರು. ಈ ಹಿನ್ನೆಲೆಯಲ್ಲಿ ಜೂನ್ 18ರಿಂದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಗೊಬ್ಬರದ ಅಂಗಡಿಗಳ ಎದುರು ಠಿಕಾಣಿ ಹೂಡಿ ರೈತರಿಗೆ ನ್ಯಾಯ ಒದಗಿಸುವ ಹೋರಾಟ ಆರಂಭಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕ್ರಿಪ್ಕೋ ಮತ್ತು ಇಫ್ಕೋ ಕಂಪನಿಗಳು ತಮ್ಮ ಇತರೆ ಕೃಷಿ ಉತ್ಪನ್ನಗಳ ಖರೀದಿಯನ್ನು ಉತ್ತೇಜಿಸಲು ಡೀಲರ್ಗಳ ಮೂಲಕ ಒತ್ತಡ ಹೇರುತ್ತಿವೆ. ಇದರ ಪರಿಣಾಮವಾಗಿ ಡೀಲರ್ಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳು ರೈತರ ಮೇಲೆ ಒತ್ತಡ ಹೇರುತ್ತಿದ್ದು, ಇದು ಗೊಬ್ಬರದ ಕಂಪನಿಗಳು ಮತ್ತು ಕೃಷಿ ವಲಯದ ನಡುವಿನ ಅಲಿಖಿತ ಒಪ್ಪಂದದಂತೆ ಕಾಣುತ್ತಿದೆ ಎಂದು ಆರೋಪಿಸಿದರು. ಸರ್ಕಾರ ತಕ್ಷಣ ಅಗತ್ಯ ಪ್ರಮಾಣದ ರಸಗೊಬ್ಬರ ಸರಬರಾಜು ಮಾಡಬೇಕು. ಎಲ್ಲ ಗೊಬ್ಬರದ ಅಂಗಡಿಗಳಲ್ಲಿ ದಾಸ್ತಾನು ಮತ್ತು ಬೆಲೆ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ದೂರು ಸಲ್ಲಿಸಲು ಅಧಿಕಾರಿಗಳಿಗೆ ದೂರವಾಣಿ ಸಂಖ್ಯೆಯನ್ನು ಪ್ರಕಟಿಸಬೇಕು ಹಾಗೂ ನಿಯಮಗಳ ಉಲ್ಲಂಘಿಸುವ ಡೀಲರ್ಗಳ ಪರವಾನಗಿ ರದ್ದು ಮಾಡಬೇಕು ಎಂದು ಕೆಆರ್ಎಸ್ ಪಕ್ಷ ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಗೌಡ, ನರಸಿಂಹರಾಜು, ಗಂಗಾಧರ್, ನಾಗೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ನಮ್ಮೂರು ಒಂದು ರಾಜ್ಯಸಭೆಯಲ್ಲಿ ಇತ್ತೀಚೆಗೆ 2025-26ರಲ್ಲಿ ಏನು ರಸಗೊಬ್ಬರಗಳ ಪೂರೈಕೆ ವಿಚಾರವಾಗಿ ನೀವೇನು ಕ್ರಮ ತೆಗೆದುಕೊಂಡಿದ್ದೀರಾ ಅಂತ ಹೇಳಿ ಕೇಂದ್ರ ಸರ್ಕಾರವನ್ನ ಲಯರ್ ಸಿಂಗ್ ಅವರು ಕೇಳಿದಾಗ ಅಲ್ಲಿ ಒಂದು ಸ್ಪಷ್ಟವಾಗಿ ಅವರು ಏನು ರಾಜ್ಯಸಭೆಯಲ್ಲಿ ಉತ್ತರ ಕೊಡ್ತಾರೆ. 25% ಹೆಚ್ಚುವರಿಯಾಗಿ ಬಫರ್ ಆಗಿ ನಾವು ಸ್ಟೋರ್ ಮಾಡ್ಕೊಂಡಿದ್ದೀವಿ, ರಿಸರ್ವ್ ಮಾಡ್ಕೊಂಡಿದ್ದೀವಿ ರಸಗೊಬ್ಬರವನ್ನ. ಡಿಎಪಿ ಯೂರಿಯಾ ಸೇರಿದಂಗೆ 25% ಹೆಚ್ಚುವರಿಯಾಗಿ ನಾವು ರಿಸರ್ವ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ರಸಗೊಬ್ಬರದ ಸ್ಕ್ಯಾರ್ಸಿಟಿ ಉಂಟಾಗಲ್ಲ ಅಂತ ಹೇಳುವಂತಹ ಮಾತನ್ನ ಲಿಖಿತವಾಗಿ ಅವರು ವರದಿ ಮಾಡಿದ್ದಾರೆ. ನಮ್ಮವರು ನಿಮ್ಗೆ ಅದನ್ನು ಕೊಡ್ತಾರೆ, ಅಂದ್ರೆ ತಿಳಿಸಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ. ಆದ್ರೆ ಇಲ್ಲಿ ನೋಡಿದ್ರೆ ನಮಗೆ ಕರ್ನಾಟಕದಲ್ಲಿ ರಸಗೊಬ್ಬರ ಬರ್ತಾ ಇಲ್ಲ, ರಸಗೊಬ್ಬರ ಸಿಗ್ತಾ ಇಲ್ಲ, ಡಿಮ್ಯಾಂಡ್ ತಕ್ಕಷ್ಟು ಕೊಡ್ತಾ ಇಲ್ಲ, ಅಂಗಡಿಯವರು ಕೇಳಿದಷ್ಟು ಕೊಡ್ತಾ ಇಲ್ಲ, ಅಂಗಡಿಯವರು ರಸಗೊಬ್ಬರ ಹೆಚ್ಚಾಗಿಲ್ಲ. ರಸಗೊಬ್ಬರ ಹೆಚ್ಚಾಗಿಲ್ಲ ಕಾರಣಕ್ಕಾಗಿ ರೈತರು ಬಂದಾಗ ಇವರು ಯಾವ ತರ ಇರ್ತದೆ, ಎಂಆರ್ಪಿಗಿಂತ ಜಾಸ್ತಿ ದುಡ್ಡು ಕೇಳಿ ಅಥವಾ ಇನ್ನೇನೋ ಲಿಂಕ್ ಮಾಡಿ ಕೊಡಿ ರೈತರು, ಅಯ್ಯೋ ಗೊಬ್ಬರ ಸಿಕ್ಕಿದ್ರೆ ಸಾಕಪ್ಪ, ಇದು 2 ತಿಂಗಳು ನಮಗೆ ಬೆಳೆ ಬೆಳೆಯೋದಕ್ಕೆ ನಾವು ಬೆಳೆ ಬಿತ್ತಿಲ್ಲ ಅಂತಂದ್ರೆ ನಮಗೆ ಮುಂದಿನ ತಿಂಗಳಲ್ಲಿ ಬೆಳೆ ಬಿತ್ತಕ್ಕಾಗಲ್ಲ ಅಂತ ಹೇಳಿ ಪಾಪ ರೈತರು ಅನಿವಾರ್ಯವಾಗಿ ಅವರು ಅದನ್ನು ತೆಗೆದುಕೊಂಡು ಹೋಗುವಂತಹ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಇದು ಕೃತಕವಾಗಿ ಡಿಮ್ಯಾಂಡ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಲಾಗ್ತಾ ಇದೆ. ಹಾಗಾಗಿ ತಕ್ಷಣವೇ ಅಗತ್ಯ ಇರುವಷ್ಟು ರಸಗೊಬ್ಬರವನ್ನ ಕರ್ನಾಟಕದ ಎಲ್ಲ ರಿಟೇಲ್ ಶಾಪ್ಗಳಿಗೆ ಪೂರೈಕೆ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು. ಇಫ್ಕೋ, ಕ್ರಿಪ್ಕೋ ಕಂಪನಿಗಳು ಇವರು ನೇರವಾಗಿ ರಸಗೊಬ್ಬರವನ್ನ ಮಾರಾಟ ಮಾಡುವಂತಹ ಅಂಗಡಿಗಳು ಏನಿದಾವೆ, ಎಫ್ಪಿಒ ಏನಿದಾವೆ, ಸೊಸೈಟಿ ಏನಿದಾವೆ, ಅವರ ಜಾಗಕ್ಕೆ ತಂದು ಕೊಡ್ಬೇಕು. ಯಾವುದಕ್ಕೆ ಎಂಆರ್ಪಿಗಿಂತ ಅವ್ರು ಮಾರ್ಜಿನ್ ಕೊಟ್ಟು, ಅವ್ರಿಗೊಂದು ಮಾರ್ಜಿನ್ ಕೊಟ್ಟು ಇವರು ಅವ್ರ ಅಂಗಡಿಗಳಲ್ಲಿ ಸರಬರಾಜು ಮಾಡಬೇಕು. ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಮೋಸಗಾರರು, ಇಫ್ಕೋ, ಕ್ರಿಪ್ಕೋ ಸೇರಿದಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋರು, ಟ್ರೈನ್ ಅಲ್ಲಿ ರಸಗೊಬ್ಬರ ಬರುತ್ತೆ, ಟ್ರೈನ್ ಅಲ್ಲಿ ಅದೇನೋ ಒಂದು ಅದಕ್ಕೆ ಏನೋ ಹೇಳ್ತಾರೆ, ಆ ಟ್ರೈನ್ ಅಲ್ಲಿ ರಸಗೊಬ್ಬರ ಬಂದಾಗ ಇವರೇನ ಅಂಗಡಿಯವರೇ ಹೋಗಿ ಪಾಪ ಅಲ್ಲಿ ಟ್ರೈನ್ ಹತ್ರ ಟ್ರೈನ್ ಇಂದ ಆಚೆ ಗೂಡ್ಸ್ ನ ಎತ್ಕೊಂಡು ಇವರೇ ಕೂಲಿ ಕೊಟ್ಟು ಇವರೇ ತಗೊಂಡು ಬಂದು ಗಾಡಿ ಹಾಕೊಂಡು ಆ ಗಾಡಿ ಚಾರ್ಜ್ ಇವರೇ ಕೊಟ್ಟು ಇವರೇ ಅಂಗಡಿ ತರುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕೆ ಎಂಆರ್ಪಿ ಜಾಸ್ತಿ ಬೆಲೆಗೆ ತಗೋತಾ ಇದ್ದಾರೆ ಅಂತಂದ್ರೆ ರೈತರಿಂದ ಇವರು ಪಾಪ ಹೆಚ್ಚುವರಿಯಾಗಿ ಈ ಡೀಲರ್ಸ್ ರಿಟೇಲರ್ಸ್ ಏನಿದ್ದಾರೆ ಇವ್ರು ಕೂಡ ಹೆಚ್ಚುವರಿಯಾಗಿ ಪಾಪ ಅಲ್ಲಿ ಕೊಡ್ತಾ ಇದ್ದಾರೆ. ನಮಗೆ ನಾವು ಮೊನ್ನೆ ಹೋಗಿದ್ವಿ ಇಫ್ಕೋ ಹತ್ರ, ಅವ್ರು ಹೇಳ್ತಾರೆ 266 ರೂಪಾಯಿ ಎಂಆರ್ಪಿ ಇರೋದನ್ನ 248 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. 248 ರೂಪಾಯಿ ಕೊಟ್ರೆ 266 ರೂಪಾಯಿ ಇರೋದನ್ನ ಎಷ್ಟಾಯ್ತು? 8 ರೂಪಾಯಿ ಮಾರ್ಜಿನ್. 8 ರೂಪಾಯಿ ಮಾರ್ಜಿನ್ ಅಲ್ಲಿ ಅವರು 8 14 ರೂಪಾಯಿ ಮಾರ್ಜಿನ್.
14 ರೂಪಾಯಿ ಮಾರ್ಜಿನಲ್ಲಿ ಕೂಲಿ ಕೊಟ್ಟು ಟ್ರೈನ್ ಇಂದ ಗಾಡಿಗೆ ಇವರು ಚೀಲನ ಹಾಕಿಸ್ಕೊಂಡು ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಮತ್ತೆ ರನ್ನಿಂಗ್ ಚೀಲ ಇಳಿಸ್ಕೊಂಡು ಬರೋಷ್ಟರಲ್ಲಿ MRP ಗಿಂತ ಹೆಚ್ಚಿನ ಬೆಲೆ ಆಗೋಗ್ಬಿಡುತ್ತೆ. ಯಾಕೆ ಅಂಗಡಿ ಬರೋಷ್ಟರಲ್ಲಿ ಹೆಚ್ಚಿನ ಬೆಲೆ ಆಗ್ಬಿಡ್ತಾ ಇದೆ. ಸೊ ಹಾಗಾಗಿ ಅವರು ಅನಿವಾರ್ಯವಾಗಿ ಹೆಚ್ಚಿನ ಬೆಲೆಗೆ ಮಾರುವಂತಹ ಒಂದು ವ್ಯವಸ್ಥೆಯನ್ನ ಬೇಕು ಅಂತಾನೆ ಈ ಮಾಫಿಯಾ ನಿರ್ಮಾಣ ಮಾಡಿದೆ. ಹಾಗಾಗಿ ಏನು ಈ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಗಳಿದಾವೆ, ಇವರು ಏನು ಗೊಬ್ಬರ ರಸಗೊಬ್ಬರವನ್ನ ನೇರವಾಗಿ ಅಂಗಡಿಗಳ ಬಾಗಿಲಿಗೆ ತಂದು ಡೆಲಿವರಿ ಮಾಡುವಂತದನ್ನ ಅಧಿಕಾರಿಗಳು ಖಾತ್ರಿ ಮಾಡ್ಕೋಬೇಕು. ಅಧಿಕಾರಿಗಳು ಇರೋದೇ ಅದಕ್ಕೆ. ಈ ತರದ ಅಕ್ರಮ ನಿಲ್ಬೇಕು ಅಂತಂದ್ರೆ ಅಧಿಕಾರಿಗಳು ಈ ತರ ಒಂದು ವ್ಯವಸ್ಥೆ ನಡೀತಾ ಇದೆಯಾ ಪಾರದರ್ಶಕವಾಗಿ ಇರೋದನ್ನ ಅಧಿಕಾರಿಗಳು ಖಾತ್ರಿ ಮಾಡ್ಕೋಬೇಕು. ಅದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹಿಸ್ತಾ ಇದೆ. ಇದನ್ನು ಹೊಡೆಸ್ತಾರೆ, ಏನಂತಾರೆ, ಒಂದು ಸುತ್ತೋಲೆಯನ್ನ ಹೊಡೆಸ್ತಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಈ ರೀತಿಯಾಗಿ ದೂರು ಬಂದಿರೋದ್ರಿಂದ ಈ ತರದ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಯಾರು MRP ಬೆಲೆಗಿನ ಮಾರಾಟ ಮಾಡಬಾರ್ದು. ಮತ್ತೆ ಇನ್ನೊಂದು ದಂಧೆ ಇದೆ, ಲಿಂಕ್ ಪ್ರಾಡಕ್ಟ್ ಕೂಡ ಮಾರಾಟ ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಎರಡನೇ ತರದ ಒಂದು ದಂಧೆ. ಏನು ಅಂತ ಅಂದ್ರೆ, ಯಾವುದೇ ಒಂದು ರಸಗೊಬ್ಬರವನ್ನ ನನಗೆ ಒಬ್ಬ ರೈತನಿಗೆ ಯೂರಿಯಾ ಬೇಕಾಗಿರುತ್ತೆ, DAP ಬೇಕಾಗಿರುತ್ತೆ, ಅರ್ಜೆಂಟ್ ಬೇಕಾಗಿರುತ್ತೆ, ನನಗೆ ಯೂರಿಯಾ ಕೊಡಿ DAP ಕೊಡಿ ಅಂತ ಹೋದ್ರೆ ಕೇವಲ ಯೂರಿಯಾ DAP ನ ರಸಗೊಬ್ಬರದ ಅಂಗಡಿಗಳು ಕೊಡ್ತಾ ಇಲ್ಲ. ಎಲ್ಲ ಒಂದ್ ಎರಡು ಕಡೆ ಮೂರು ಕಡೆ ಪಾಪ ಪ್ರಾಮಾಣಿಕರು ಏನು ನೈತಿಕವಾದಂತ ವ್ಯಾಪಾರ ಮಾಡುವಂತವ್ರು ಕೊಡ್ತಾ ಇರ್ಬೋದು. ಆದ್ರೆ ಬಹುತೇಕ ಕಡೆಗಳಲ್ಲಿ ಈ ಲಿಂಕ್ ಪ್ರಾಡಕ್ಟ್ ಅಂತ ಒಂದು ಕೊಡ್ತಾ ಇದ್ದಾರೆ. ಈ ಲಿಂಕ್ ಪ್ರಾಡಕ್ಟ್ ಹೇಗೆ ಅಂತಾನೆ, ಯೂರಿಯಾ ತಗೋಬೇಕಂತಾನೆ ಯೂರಿಯಾ ಇರ್ತದೆ ಕಡ್ಡಾಯವಾಗಿ ಇನ್ನೊಂದು 500 ರೂಪಾಯಿ 800 ರೂಪಾಯಿ ಏನೋ ಒಂದು ಸಾಮಗ್ರಿಯನ್ನ ಯಾವ ಕಂಪನಿಯ ಯೂರಿಯಾ ಅಥವಾ ಯಾವ ಕಂಪನಿಯ DAP ನ ರೈತ ಕೊಡ್ತಾನೆ, ಆ ಕಂಪನಿಯವರೇನೆ ಲಿಂಕ್ ಪ್ರಾಡಕ್ಟ್ ನ ಡೀಲರ್ ಕೊಟ್ಬಿಡ್ತಾರೆ. ಫಸ್ಟ್ ಮುಂಚಿತವಾಗಿನೇ ಯಾರು ರಸಗೊಬ್ಬರವನ್ನ ರಿಟೇಲ್ ಆಗಿ ಮಾರಾಟ ಮಾಡ್ತಾರೆ, ಸೊಸೈಟಿ, FPO ಡೀಲರು, ಈ ಡೀಲರ್ಗಳಿಗೆ ಕಂಪನಿಯವರು, ಮ್ಯಾನುಫ್ಯಾಕ್ಚರರ್, ಬಹಳ ಮುಖ್ಯವಾಗಿ ನಾನು ಇಬ್ಬರ ಹೆಸರು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಗೊತ್ತಿರೋ ಹಂಗೆ ಏನು ಕ್ರಿಪ್ಕೋ ಮತ್ತೆ ಇಫ್ಕೋ ಅನ್ನುವಂತಹ ಪ್ರಮುಖವಾದಂತಹ ಏನು ಜನರ ಸಹಭಾಗಿತ್ವದಲ್ಲಿ, ಇಡೀ ಭಾರತ ದೇಶದಲ್ಲಿ ಜನರ ಸಹಭಾಗಿತ್ವದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕೋಆಪರೇಟಿವ್ ಸೊಸೈಟಿಗಳೇನಿದಾವೆ, ಇವರು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಏನು ರಸಗೊಬ್ಬರವನ್ನ ಪ್ರೊಡ್ಯೂಸ್ ಮಾಡಿ ಮಾರಾಟವನ್ನ ಮಾಡುವಂತಹ ಸಂಸ್ಥೆಗಳಾಗಿದ್ದಾವೆ. ಈ ಸಂಸ್ಥೆಗಳೇ ಈ ಮೋಸ ದಂಧೆಯಲ್ಲಿ ಎಳೆದಿದ್ದಾವೆ. ಇವರೇ ನೇರವಾಗಿ ರಿಟೇಲರ್ಗೆ ಇಫ್ಕೋ ಮತ್ತೆ ಕ್ರಿಪ್ಕೋ ಅನ್ನುವಂತ ಈ ತರದ ಎಕ್ಸಾಂಪಲ್